ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಆದಿಗುರು ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರಿಗೆ, ಶ್ರೀ ಅಭೀತ ಕುಚಾಂಬ ಸಹಿತ ಶ್ರೀ ಅರುಣಾಚಲೇಶ್ವರರಿಗೆ, ಭಗವಾನ್ ಶ್ರೀ ರಮಣ ಮಹರ್ಷಿಯವರಿಗೆ ಹೃದಯಪೂರ್ವಕ ಜನ್ಮ ಜನ್ಮಗಳ ಶತಶತಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, PMC ಕನ್ನಡ ವಾಹಿನಿಯವರು ಕೊಟ್ಟಿರುವಂತಹ ಈ ಅವಕಾಶನ ಅದ್ಭುತವಾದ ವೇದಿಕೆ ಕೊಟ್ಟು ರಮಣ ಮಹರ್ಷಿಯವರ ಜೀವನ ಚರಿತ್ರೆಯನ್ನು ನಮಗೆ ಎಷ್ಟು ಸಮಯದಷ್ಟು ಸಮಯಕ್ಕೆ ಪರಿಪೂರ್ಣವಾಗಿ ತಿಳ್ಕೊಳ್ತಾ ಇದ್ದೇವೆ ಮಾಸ್ಟರ್ಸ್. ಇನ್ನೂ ಒಳಗಡೆ ಪೂರ್ತಿ ಅರ್ಥ ಆಗಬೇಕು ಅಂತಂದರೆ ಅರುಣಾಚಲ ಮಹಾತ್ಮ್ಯ ತಗೊಂಡು ಅವರ ಜೀವನ ಚರಿತ್ರೆದ ಬುಕ್ಕು ತೊಗೊಂಡಾಗ ಇನ್ನೂ ಡೀಟೇಲ್ಸಾಗಿ ನಾವು ತೊಗೊಬೋದು. ಮತ್ತು ಅದೇ ಜೊತೆಗೆ ಅದ್ರ ಜೊತೆಗೆ ರಮಣಾಶ್ರಮ ಲೇಖಲು ಶ್ರೀ ಸೂರ್ಯನಾಗಮ್ಮ ಅಂತ ಇದೆ, ಆ ಬುಕ್ಕು ತೊಗೊಂಡ್ರೆ ಕೂಡ ನೀವು ಇನ್ನೂ ಅವ್ರ ಬಗ್ಗೆ ಆಳವಾಗಿ ಅವ್ರ ವಿಷಯಗಳನ್ನ ತಿಳ್ಕೊಬೋದು ಮಾಸ್ಟರ್ಸ್. ಅದರಲ್ಲಿ ಮೇಯ್ನಾಗಿರೋ ಮಾತ್ರ ನಾವು ಇವಾಗ ತಗೊಳ್ತಾ ಇದ್ವಿ. ಅಂಥದ್ರಲ್ಲಿ ನಾವು ಲಾಸ್ಟ್ ಎಪಿಸೋಡ್ವರೆಗೂ ರಮಣ ಮಹರ್ಷಿಯವರು ಅವರ ತಾಯಿ ಪರಿನಿರ್ವಾಣೆ ಹೇಗಾಯಿತು, ಮತ್ತು ಕೇರೈಪಾಟಿ ಸೊಪ್ಪಿನ ಅಜ್ಜಿ ಅವರ ಪರಿನಿರ್ವಾಣೆ ಹೇಗಾಯಿತು, ಮತ್ತು ಅಲ್ಲಿ ಅಚ್ಚಮ್ಮಾಳ್ ಅಂತ ಒಬ್ಬರು ಇರ್ತಾರೆ, ಆ ಭಗವಾನ್ನ ಆ ಒಂದು ತಂದೆ ಥರ ಒಂದು ಮಗನ ಥರ ಎಷ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ನೋಡ್ಕೊಳ್ತಾರೆ. ಅವರು ಮರಣ ಸಮಯದಲ್ಲಿದ್ದರೆ ಕೂಡ ಭಗವಾನ್ಗೆ ಪ್ರಸಾದ ಕಳಿಸೋದ್ರ ಅಂತ ಕೇಳೋ ಮಟ್ಟಕ್ಕೆ ಪ್ರಜ್ಞೆ ಇರೋ ಅಂತಹ ಒಂದು ತಾಯಿ ಅಚ್ಚಮ್ಮಾಳ್. ಅಂಥ ತಾಯಿನ ಕೂಡ ಪರಿನಿರ್ವಾಣ ಮಾಡಿಸೋದಕ್ಕೆ ಆ ಭಗವಾನ್ ರಮಣ ಮಹರ್ಷಿಯವರು ಅವ್ರ ತಾಯಿಗೆ ಒಂದು ರಾತ್ರಿ ಪೂರ್ತಿ ಅವ್ರನ್ನ ಮಲಗಿಸ್ಕೊಂಡು ಯಾವ ಥರ 1000 ಜನ್ಮಗಳಿಂದ ವಿಮುಕ್ತಿ ಮಾಡಿಸಿದ್ರು, ಅದೇ ಥರ ಅಚ್ಚಮ್ಮಾಳ್ನು ಕೂಡ ಅವರ ಒಂದು ಪರಿಸ್ಥಿತಿ ಹೇಗಿತ್ತು, ಅವರು ಆ ದೇಹದಿಂದ ಆತ್ಮ ಹೋಗೋ ಕಷ್ಟ ಆಗಿದ್ದಾಗ ಒಂದು ರಾತ್ರಿ ಪೂರ್ತಿ ಅವರ ಒಂದು ಅವತಾರನೇ ಬೇರೆ ಥರ ಇತ್ತಂತೆ ಮಾಸ್ಟರ್ಸ್. ಅವತ್ತು ಒಂದು ಅಮ್ಮನ ಅವತಾರ ಅಂತ ಹೇಳ್ಬೋದು, ಆ ಥರ ಒಂದು ರುದ್ರಾವತಾರ ತಾಳಿ ಆ ಭಗವಾನ್ ನೋಡಿದಾಗಲೇ ಒಂಥರ ಎಲ್ಲರಿಗೂ ಭಯ ಆಯ್ತಂತೆ. ಆ ರೀತಿಯಲ್ಲಿ ಕೂತಿದ್ರಂತೆ ಅಚ್ಚಮ್ಮಾಳ ಒಂದು ಪರಿನಿರ್ವಾಣ ಆಗೋ ಸಮಯದಲ್ಲಿ. ಆ ಥರ ಆಗಿ ಅವ್ರಿಗೆ ಏನೇನು ಪ್ರೋಸೆಸ್ ಮಾಡೋಕ್ಕೆ ಮಾಡಿ ಅವ್ರನ್ನ ಕಳಿಸಿ ಬೆಳಗ್ಗೆ ಏನು ಗೊತ್ತಿಲ್ದಂಗೆ ಅಮ್ಮ ಹೊರಟ್ರ, ಚೆನ್ನಾಗಿ ಹೋದ್ರ, ಏನಾಯಿತು, ಈ ಥರ ಮಗು ಥರ ಕೇಳಿದ್ರಂತೆ. ಅದನ್ನು ನೋಡಿದವರು ಸೂರ್ಯನಾಗಮ್ಮ ಅವರು ಅದನ್ನೇ ಹೇಳ್ತಾರೆ, ಅವರು ವಿವರಿಸ್ತಾರೆ. ರಾತ್ರಿ ಸ್ವರೂಪ ನೋಡಿದಾಗ ಭಗವಾನ್ ಯಾವ ಮಟ್ಟಕ್ಕೆ ಅಮ್ಮನ್ನ ಕಳಿಸ್ಕೊಟ್ರು ಅನ್ನೋದು ನಾನು ಅವ್ರು ನೋಡಿದಾಗ ಅರ್ಥ ಆಯಿತು ನನಗೆ. ಯಾಕೆ ಹಿಂಗಿದ್ದಾರೆ, ಯಾವತ್ತು ಹಿಂಗಿರಲ್ಲ ಭಗವಾನ್, ಇವತ್ತು ಯಾಕೆ ಹಿಂಗಿದ್ದಾರೆ ಅಂತ ಅಂದ್ಕೊಂಡೆ. ಆದರೆ ಆಮೇಲೆ ಅವರು ಕೇಳಿದಾಗ ಆಮೇಲೆ ಅರ್ಥ ಆಯಿತು. ಈ ಥರ ಮಾಸ್ಟರ್ಸ್ ಗುರುಗಳನ್ನ ನಾವು ಶರಣಾಗತಿ ಹೊಂದಿದ್ರೆ, ಭೂಲೋಕಕ್ಕೆ ಬಂದಿದ್ವಿ ಹೌದು, ಭೂಲೋಕದಿಂದ ಮತ್ತೆ ಬರುವಾಗ ಕಷ್ಟನೋ ಸುಖನೋ ಬಂದಿರ್ತೀವಿ ಮಾಸ್ಟರ್ಸ್, ಆವಾಗಲೂ ಕೂಡ ಈಸಿಯಾಗಿ ಬಂದಿರ್ಬೋದು ನಾವು. ಆದರೆ ಹೊರಡೋ ಸಮಯದಲ್ಲಿ ಈ ಭೂಲೋಕದಿಂದ, ಈ ಭೌತಿಕ ದೇಹದಿಂದ ಹೊರಡಬೇಕು ಅಂತಂದರೆ ಅದಕ್ಕೆ ನಡೆಯುವಂಥ ಪ್ರೋಸೆಸ್ಸು ಗುರುಗಳ ಒಂದು ಅನುಗ್ರಹ, ಆ ಸಾಕ್ಷಾತ್ತು ಈಶ್ವರ ಅಂತ ಒಂದು ನಾಮ ಇಟ್ಕೊಂಡಿದ್ವಿ, ಆ ರೂಪರಹಿತವಿರುವಂತಹ ಆ ಶಕ್ತಿ ಇಲ್ಲದೆ ಇದ್ದರೆ ನಾವು ಸುಖಮಯವಾದ ಪ್ರಾಣ ಈ ದೇಹದಿಂದ ಹೊರಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮಾಸ್ಟರ್ಸ್. ಅದಕ್ಕೆ ಯಾವಾಗಲೂ ಮೊದಲೆಲ್ಲ ಮಕ್ಕಳಿಗೆ ದೇವ್ರ ಹೆಸರುಗಳು ಇಟ್ಕೊಳ್ಳೋರು, ಹೋಗೋ ಸಮಯದಲ್ಲಿ ದೇವ್ರ ನಾಮ ಗೊತ್ತಿಲ್ಲದೆ ಇದ್ದರೆ ಕೂಡ ಅಟ್ಲೀಸ್ಟ್ ಆ ಮಕ್ಕಳನ್ನ ಆ ನಾಮದಲ್ಲಿ ಕರೆದಾಗಲಾದರೂ ಆ ದೇವ್ರನ್ನ ನೆನಪಿಸ್ಕೊಳ್ತಾರೆ ಇವರು ಅಂತ ದೇವ್ರ ಹೆಸರುಗಳಿಡೋರು ಮಾಸ್ಟರ್ಸ್. ನಮ್ಮ ದೇವ್ರ ಪುರಾತನ ಕಾಲದಲ್ಲಿ ಅವರೆಲ್ಲನೂ ಒಂದು ಶಾಸ್ತ್ರದ ಪ್ರಕಾರ, ಸೈನ್ಸ್ ಪ್ರಕಾರನೇ ಮಾಡ್ತಿದ್ರು. ಇವಾಗ ನಾವು ಮಾಡ್ರನ್ನಾಗಿ ಬಂದ ದೇವ್ರ ಹೆಸರು ಇಲ್ಲ, ದೇವ್ರ ಮೇಲೆ ಭಕ್ತಿಯೂ ಇಲ್ಲ ಅನ್ನೋ ಥರ ತಯಾರಾಗಿದ್ವಿ. ಆದರೆ ಇದರಲ್ಲಿ ಸ್ವಲ್ಪ ಜ್ಞಾನ ಇದ್ದರೆ ಕೂಡ ನಾವು ನಮಗಿನ್ನ ಒಂದು ಶಕ್ತಿ ಇದ್ರೇ ನಮ್ಮ ಇಲ್ಲಿ ನಡೀತಾ ಇದೆ ಅನ್ನೋದು ತಿಳ್ಕೊಂಡಾಗ ಆ ಶಕ್ತಿಗೆ ಸಮರ್ಪಣೆ. ನೀವು ಯಾವ ದೇವರು, ಯಾವ ಕುಲ, ಮತ, ಭೇದ ಏನೂ ಬೇಕಾಗಿಲ್ಲ ಮಾಸ್ಟರ್ಸಲ್ಲಿ. ಒಂದು ಶಕ್ತಿ ನಂಬಿ, ಯೂನಿವರ್ಸ್ ಅನ್ನೋದು ಒಂದು ಯೂನಿವರ್ಸ್ ಅಂತಾರೋ, ವಿಶ್ವಶಕ್ತಿ ಅಂತಾರೋ, ಒಂದು ಶಕ್ತಿ ಇದೆ ನಮಗಿನ್ನ. ಯಾಕಂದರೆ ಒಂದು ಸೆಕೆಂಡ್ ನಮ್ಮ ಉಸಿರು ನಿಂತರೆ ಆ ಶಕ್ತಿನೂ ಇಲ್ಲ, ಈ ದೇಹಕ್ಕೆ ಯಾವ ಬೆಲೆನೂ ಇಲ್ಲ.
ಆ ಎರಡು ಇರೋವರೆಗೆ ಈ ದೇಹಕ್ಕೆ ಬೆಲೆ ಮಾಸ್ಟರ್ಸ್. ಆ ದೇಹನ ಎಷ್ಟು ಭದ್ರವಾಗಿ ಕಾಪಾಡಿಕೊಂಡು ದೇಹದಲ್ಲಿರುವಾಗಲೇ ಪ್ರಜ್ಞಾಪೂರ್ವಕವಾಗಿ ಆ ಸಮರ್ಪಣೆ ಭಾವನೆಯಿಂದ ಈ ಜನ್ಮನ ಪೂರ್ತಿ ನಾವು ಸಮರ್ಪಣೆ ಮಾಡಿದಾಗ ಆ ಗುರುಗಳು ನಮ್ಮನ್ನು ಆ ಶಕ್ತಿ ಒಳಗಡೆ ಶಕ್ತಿಯಾಗಿ ಕಳಿಸೋದಕ್ಕೆ ರೆಡಿ ಇರ್ತಾರೆ ಮಾಸ್ಟರ್ಸ್. ಅಂಥ ಅದ್ಭುತವಾದ ಶಕ್ತಿನೇ ರಮಣ ಮಹರ್ಷಿಯವರು ಕೂಡ. ಈ ಥರ ಅವ್ರದ್ದು ಇನ್ನೂ ಎಷ್ಟೋ ಅದ್ಭುತಗಳಿದೆ ಮಾಸ್ಟರ್ಸ್. ಅದ್ಭುತಗಳಲ್ಲಿ ನಾವು ಯಾವುದ್ಯಾವುದು ಮೇಯ್ನ್ ಇದೆಯೋ ಅದು ನಮ್ಮ ಸಮಯಾನುಭವ ಪ್ರಕಾರ ನಾವು ತಗೊಳ್ತಾ ಇದ್ವಿ. ಇದೇ ಥರ ಆಶ್ರಮ ಮಾಡಿದಾಗ ಮಾಸ್ಟರ್ಸ್ ಇಷ್ಟು ಆಶ್ರಮಕ್ಕೆ ಕಾರಣಕರ್ತರಾದ ಅಚ್ಚಮ್ಮಾಳು ಹೊರಡ್ತಾರೆ. ಆಮೇಲೆ ಇನ್ನು ಬರೋ ದಾನಿಗಳು ದಾನ ಮಾಡಿದಾಗ ಇನ್ನೂ ಆಶ್ರಮನ ಪೂರ್ತಿ ಇನ್ನೂ ಇಂಪ್ರೂವ್ ಮಾಡ್ತಾರೆ. ಆಮೇಲೆ ಮಾತೃಭೂತೇಶ್ವರಾಲಯಂ ಕೂಡ ಆ ರಮಣ ಮಹರ್ಷಿಯವರು ತಮ್ಮ ಆಗಿರುವಂಥ ನಿರಂಜನಾನಂದ ಸ್ವಾಮಿ ಅವರು ಅದನ್ನು ದೇವಾಲಯ ಥರ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿದಾಗ ಅದು ಎಲ್ಲರ ಒಂದು ಸಹಾಯ ಸಹಕಾರಗಳಿಂದ ಇವತ್ತು ದೊಡ್ಡ ಒಂದು ಆಶ್ರಮ ದೇವಸ್ಥಾನ ಆಗಿ ಅಲ್ಲಿ ಅದ್ಭುತವಾದ ಪೂಜೆಗಳು ನಡೀತಾ ಇದೆ ಮಾಸ್ಟರ್ಸಲ್ಲಿ. ಅಲ್ಲಿಗೆ ಕಾವ್ಯಕಂಠ ಮುನಿ ಗಣಪತಿ ಅಂತ ಒಬ್ಬರು ಬರ್ತಾರೆ. ಅವರು ಅದ್ಭುತವಾದ ಒಂದು ಸಾಧಕರು. ಒಂದು ಸತಿ ತಿರುವಣ್ಣಾಮಲೆ ಅರುಣಾಚಲೇಶ್ವರ ರಥ ಹೋಗ್ತಾ ಇದ್ದರೆ ಆ ರಥನೇ ನಿಂತೋಗುತ್ತೆ. 1.5 ದಿನ ಎಲ್ಲರೂ ಏನೇನೋ ಪ್ರಯತ್ನ ಪಡ್ತಾರೆ, ಅದರ ರಥ ಕದಲಲ್ಲ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನದಲ್ಲೇ ನೈಋತಿ ಲಿಂಗದ ಹತ್ರ ಅವ್ರು ಯಾವಾಗಲೂ ಧ್ಯಾನ ಮಾಡೋರು. ಅಲ್ಲಿ ಬಂದು ಆ ಅರುಣಾಚಲೇಶ್ವರ ಅವರಿಗೆ ಇದು ಕೊಡ್ತಾರೆ, ಒಂದು ಸಂದೇಶ ಕೊಡ್ತಾರೆ. ನೀನು ಬೆಳಗ್ಗೆ ಎದ್ದೋಗ್ಬಿಟ್ಟು ನಿನ್ನ ಕೆಲಸಗಳು ಮುಗಿಸಿ ರಥನ ಸುಮ್ಮನೆ ಮುಟ್ಟು ಸಾಕು ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಬಂತು ವಾಯ್ಸು ಅಂತ ಹೇಳ್ಬಿಟ್ಟು ಅವರು ಅವ್ರ ಕಾಲಕೃತಿಗಳೆಲ್ಲ ತೀರಿಸ್ಕೊಂಡು ಅವ್ರು ನೋಡೋದಕ್ಕೆ ತುಂಬ ಸಣ್ಣ ಇರೋರು ಮಾಸ್ಟರ್ಸ್. ರಥ ಇವರು ಮುಟ್ಟಿದ್ರೆ ಕದಲುತ್ತಾ ಅನ್ನೋದಕ್ಕೆ ಅಷ್ಟು ಸಣ್ಣ ಇರೋರು, ಅಷ್ಟು ಶಕ್ತಿವಂತರವರು. ಅವರೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಆ ಸಂದೇಶ ಕೂಡ ಮರ್ತೋಗ್ಬಿಟ್ಟವರು ಅಲ್ಲಿ ಈಶ್ವರನ ನೋಡಿದ ತಕ್ಷಣ ರಥ ನೋಡಿದ ತಕ್ಷಣ ಅಲ್ಲಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಸುಮ್ಮನೆ ಆ ರಥನ ಮುಟ್ತಾರೆ. ಮಾಮೂಲಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಮುಟ್ತಾರೆ ಅವರು. 2 ದಿನ ಪ್ರಯತ್ನ ಮಾಡಿದ್ರೂ ಕದಲ್ದಿರೋ ರಥ ಅವರು ಮುಟ್ಟಿದ ತಕ್ಷಣ ಮುಂದಕ್ಕೆ ಹೋಗುತ್ತೆ ಮಾಸ್ಟರ್ಸ್. ಅಂಥ ಕಾವ್ಯಕಂಠ ಮುನಿ ಗಣಪತಿ ಕೂಡ ಅವರು ಎಷ್ಟೋ ವೇದ ಪಂಡಿತರು, ಎಷ್ಟೋ ವೇದಗಳು ಓದಿದ್ದಾರೆ. ಎಲ್ಲ ಕಡೆನೂ ಯಾರು ಎಂಥ ದೊಡ್ಡ ದೊಡ್ಡ ಮಹಾನುಭಾವರು ಬಂದು ಕ್ವಶನ್ ಕೇಳಿದ್ರೆ ಕೂಡ ಅವರ ಒಂದು ಕಂಠದಲ್ಲಿ ಬರೋಂಥ, ಅದಕ್ಕೆ ಅವ್ರಿಗೆ ಕಾವ್ಯಕಂಠ ಮುನಿ ಗಣಪತಿ ಅಂತ ಇಟ್ಟಿದ್ದಾರೆ ಅವ್ರ ಹೆಸರು ಕೂಡ. ಗಣಪತಿ ಒಂದು ಸ್ವರೂಪ ಅವರು. ಅವರ ಬಾಯಲ್ಲಿ ಆ ಥರ ಬರ್ತಾ ಇತ್ತು. ಅಂಥ ದೊಡ್ಡ ಮಹಾನುಭಾವರು ಕೂಡ ಲಾಸ್ಟ್ಗೆ ನಿಶ್ಚಲ ಸ್ಥಿತಿಗೆ, ನಾವು ಸಂಪೂರ್ಣವಾಗಿ ಸೈಲೆಂಟಾಗಿ ನಿಶ್ಚಲ ಸ್ಥಿತಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು, ಧ್ಯಾನ ಅಂದರೆ ಏನು ಮಾಡಬೇಕು ಅಂತ ಬಂದು ರಮಣ ಮಹರ್ಷಿ ಹತ್ರ ಕೇಳ್ತಾರೆ ಮಾಸ್ಟರ್ಸ್. ಭಗವಾನ್ ಸೈಲೆಂಟಾಗಿ ಹೋಗಬೇಕು ಅಂದರೆ, ಆ ನಿರ್ಮಲವಾಗಿರೋ ಸ್ಥಿತಿಗೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು, ಧ್ಯಾನ ಅಂದರೆ ಏನು ಅಂತ ಕೇಳ್ತಾರೆ. ಯಾಕಂದ್ರೆ ಅವರು ಅಷ್ಟೊತ್ತಿಗೆ ರಮಣ ಮಹರ್ಷಿ ಆದರೂ ಅರುಣಾಚಲಂಗೆ ಒಂದು ಸತಿ ಬಂದರೆ ಅವರು ಆ ಊರು ಬಿಟ್ಟು ಲಾಸ್ಟ್ವರೆಗೂ ಎಲ್ಲೂ ಹೋಗಲ್ಲ. ಆದರೆ ಕಾವ್ಯಕಂಠ ಮುನಿ ಗಣಪತಿ ಆ ಥರ ಅಲ್ಲ ಮಾಸ್ಟರ್ಸ್. ಎಲ್ಲ ದೇಶ ಪೂರ್ತಿ ಸುತ್ತಿ ಬಂದಿರೋರು ಅವರು. ಕಾಶಿ, ಗಯೆ, ಇದೆಲ್ಲನೂ ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಎಲ್ಲ ಕಡೆಗೆ ಹೋಗಿ ವೇದ ಪಂಡಿತಗಳೆಲ್ಲ ಹೇಳಿ, ಆ ಕಾವ್ಯಗಳು ಹೇಳಿ, ಎಂಥ ಪದ್ಯಗಳು ಎಂಥ ಕಡೆ ಅವ್ರನ್ನ ಅರ್ಥ ಕೇಳಿದ್ರೆ ಕೂಡ, ಎಂಥ ವಿದ್ವಾಂಸರು ಬಂದು ಹೇಳಿದ್ರೆ ಕೂಡ ಅವ್ರಿಗೆ ಆನ್ಸರ್ ಹೇಳೋ ಅಷ್ಟು ಮಟ್ಟಕ್ಕೆ ಓದಿದಂಥ ವೇದ ಪಂಡಿತರವರು. ಅವರು ಧ್ಯಾನ ಮಾಡ್ತಿದ್ರು, ಆದರೆ ಕೂಡ ಅವರಿಗೆ ಧ್ಯಾನ ಯಾವ ಥರ ಮಾಡಬೇಕು, ಮಾಡಿದ್ರೆ ಈ ಥರ ಇವಾಗ ರಮಣ ಮಹರ್ಷಿ ಸ್ಥಿತಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಬಂದು ಕೇಳ್ತಾರೆ ಮಾಸ್ಟರ್ಸ್. ಅವ್ರು ಅವಾಗ ನಿಜವಾಗ್ಲೂ ಅವ್ರು ಹೇಳೋದು ಕೂಡ ತುಂಬ ಸಿಂಪಲಾಗಿ ತುಂಬ ಅದ್ಭುತವಾದ ಒಂದು ವಿಷಯ ಮಾಸ್ಟರ್ಸ್. ಈಗ ನಮ್ಮ ಪತ್ರಿ ಸರ್ ನಮಗೇನು ಹೇಳ್ಕೊಟ್ಟಿದ್ದಾರೋ, ನಾವು ಇದಕ್ಕೆ ಆನಾಪಾನಸತಿ ಧ್ಯಾನ ಅಂತ ಬುದ್ಧ ಭಗವಾನ್ರು ಹೇಳೋರು ಅಂತ ನಮ್ಮ ಪತ್ರಿ ಸರ್ ಹೇಳ್ಕೊಟ್ರಾದ್ರೆ ಅವರು ಒಂದೇ ಒಂದು ಮಾತು ಅದನ್ನೇ ಹೇಳ್ತಾರೆ. ಏನಿಲ್ಲ, ನೀನು ಎಲ್ಲನೂ ಮರೆತು ನಿನ್ನೊಳಗಡೆ ನೀನು ಪ್ರಯಾಣ ಮಾಡು. ನೀನು ಅಲ್ಲಿ ಕೇಳ್ತಾ ಇದೆಯಲ್ಲ ಧ್ಯಾನ ಅಂದರೆ ಏನು ಅಂತ, ಯಾರು ಕೇಳ್ತಾ ಇರೋದು ಇವಾಗ, ಎಲ್ಲಿಂದ ಬರ್ತಾ ಇದೆ ಶಬ್ದ, ಅದನ್ನು ಗಮನಿಸು. ಈ ಗಮನಿಸೋದ್ರಲ್ಲಿ ಎಷ್ಟು ಅದ್ಭುತಗಳು ನಡೀತೋ ಗೊತ್ತಾ ಮಾಸ್ಟರ್ಸ್. ನಮ್ಮೊಳಗಡೆ ಏನೋ ಒಂದು ಕ್ವಶನ್ ಬಂದ್ರೇನೋ, ಏನೋ ಒಂದು ಟೆನ್ಷನ್ ಬಂದ್ರೇನೋ, ಏನೋ ಒಂದು ದುಃಖ ಬಂದ್ರೇನೋ ಅಲ್ಲಿ ಗಮನಿಸಬೇಕು ನಾವು, ಎಲ್ಲಿಂದ ಬಂತಿದ್ದು, ಯಾಕೆ ಬಂತಿದ್ದು ಇವಾಗ ಅಂತ ಒಂದು ಸ್ವಲ್ಪ ಹೊತ್ತು ಗಮನಿಸಿದಾಗ ನಮ್ಮ ಕ್ವಶನ್ಗೆ ಆನ್ಸರ್ ಅಲ್ಲೇ ಇರುತ್ತೆ ಮಾಸ್ಟರ್ಸ್.
ಇದನ್ನೇ ರಮಣ ಮಹರ್ಷಿ ಹೇಳ್ತಾರೆ. ಇನ್ನೇನು ಹೇಳಲ್ಲ ಮಾಸ್ಟರ್. ಧ್ಯಾನ ಅಂದ್ರೆ ದೊಡ್ಡದಾಗಿ ಒಂದು ಕೂರಿಸಿ ಅದಕ್ಕೊಂದು ಸ್ಪೀಚ್ ಕೊಟ್ಟು ಏನೂ ಮಾತಾಡಲ್ಲ. ನೀನು ಎಲ್ಲಿಂದ ಇವಾಗ ಆ ಪದ ಎಲ್ಲಿಂದ ಬಂತು ಅದನ್ನು ಗಮನಿಸು. ಅದನ್ನು ಗಮನಿಸಿದ್ರೆ ಅದರಲ್ಲೇ ನೀನು ನಿನ್ನ ಮನಸ್ಸನ್ನೆಲ್ಲ ಅಲ್ಲೇ ಗಮನ ಇಟ್ಟು ನೋಡಿದಾಗ ಅಲ್ಲೇ ನಿನ್ನ ಮನಸ್ಸು ಸ್ಥಿತವಾಗುತ್ತೆ. ಎಲ್ಲಿ ಸ್ಥಿತವಾಗುತ್ತೋ ಅದೇ ಧ್ಯಾನ. ನಿನ್ನೊಳಗಡೆ ನೀನು ಪ್ರಯಾಣ ಮಾಡೋದೇ ಧ್ಯಾನ ಅಂತ ಹೇಳಿ ಕಳಿಸ್ತಾರೆ. ಆ ಚಿಕ್ಕ ವಿಷಯ ಇಷ್ಟು ವೇದ ಪಂಡಿತರು ಕೂಡ ಅರ್ಥ ಆಗಿರಲಿಲ್ಲ ಮಾಸ್ಟರ್ಸ್. ರಮಣ ಮಹರ್ಷಿ ಎಲ್ಲರಿಗೂ ಇದನ್ನೇ ಹೇಳ್ತಾಯಿದ್ರು ಮಾಸ್ಟರ್ಸ್. ಏನಾರು ಕೇಳಿದ್ರೆ ಅದು ಯಾರು ಕೇಳ್ತಾಯಿದ್ರು ಇವಾಗ, ಎಲ್ಲಿಂದ ಬಂತದು? ಅಲ್ಲಿ ಕೇಳೋನೊಬ್ಬ ಇದ್ದಾನಲ್ಲ, ಅದನ್ನು ಗಮನಿಸು, ಅದೇ ಎಲ್ಲದಕ್ಕೂ ದಾರಿ ತೋರಿಸುತ್ತೆ ಅಂತ ಹೇಳೋರು ಮಾಸ್ಟರ್ಸ್. ಇದನ್ನೇ ನಾವು ಹೇಳ್ತಾರೋದು ಮಾಸ್ಟರ್ಸ್. ಆನಾಪಾನಸತಿ ಧ್ಯಾನ ಅಂದರೆ ಉಸಿರಿನ ಮೇಲೆ ಗಮನ ಕೊಟ್ಟರೆ ಉಸಿರು ಎಲ್ಲಿಂದ ಬರುತ್ತೋ, ಎಲ್ಲಿಂದ ಎಲ್ಲಿಗೋಗಿ ನಿಲ್ಲುತ್ತೋ ಅದೆರಡೂ ಗಮನಿಸಿದಾಗ ಆ ಗಮನಿಸುವಿಕೆಯಲ್ಲಿ ಆ ನಿಲ್ಲೋ ಜಾಗ ಹುಟ್ಟೋ ಜಾಗ ಎರಡು, ಅದೇ ನಮ್ಮ ಸ್ವಸ್ಥಾನ, ಅದೇ ನಮ್ಮ ಜನ್ಮಸ್ಥಳ, ಅದೇ ಎಲ್ಲದಕ್ಕೂ ಮೂಲ ಕಾರಣ ಆಗಿರೋವಂಥ ಜಾಗ ಅಂತ ಒಂದೊಂದು ಗುರು ಒಂದೊಂದು ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆದರೆ ತಿಳಿಸಿ ಎಲ್ಲ ಯಾವ ರೀತಿ ತಿಳಿಸ್ಕೊಟ್ರೆ ಕೂಡ ಅದಕ್ಕೆ ಮೂಲ ಅರ್ಥ ಒಂದೇ ಮಾಸ್ಟರ್ಸ್. ಅರ್ಥ ಪರಮಾರ್ಥಗಳು ಹುಡುಕೊಂಡೋದಾಗ ಎಲ್ಲದಕ್ಕೂ ಮೂಲ ಅರ್ಥ ಒಂದೇ. ನಮ್ಮೊಳಗಡೆ ನಾವು ಪ್ರಯಾಣ, ಆ ನಮ್ಮೊಳಗಡೆ ನಾವು ಅನ್ನೋದು ಎಲ್ಲಿ ಬರ್ತಾ ಇದೆ, ಯಾರಿದ್ದಾರೆ ಅಲ್ಲಿ, ಅವ್ರ ಜೊತೆ ಸೇರೋದೇ ನಮ್ಮ ಪ್ರಯಾಣ ಮಾಸ್ಟರ್ಸ್. ಆ ಥರ ಹೇಳಿದಾಗ ಅವರಿಗೆ ಇಂಥ ಅದ್ಭುತವಾಗಿರೋ ಜವಾಬು ಹೇಳಿದ್ರು ಅಂತೇಳಿ ಆವತ್ತಿಂದ ಇಂಥ ವೇದ ಪಂಡಿತರು ಕೂಡ ಅವ್ರನ್ನೇ ಗುರುವಾಗಿ ತಗೊಳ್ತಾರೆ ಮಾಸ್ಟರ್ಸ್. ನನ್ನ ಗುರು ರಮಣ ಮಹರ್ಷಿಗಳು ಅಂತ ಹೇಳ್ಕೊಳ್ತಾರೆ ಅವರು. ಅವರಿಗೆ ರಮಣ ಮಹರ್ಷಿ ಅಂತ ಹೆಸರು ಬಂದಿದ್ದೆ ಈ ಕಾವ್ಯ ಕಂಠಮುನಿ ಗಣಪತಿಯಿಂದಲೇ ಮಾಸ್ಟರ್. ಅಲ್ಲಿವರೆಗೆ ಎಲ್ಲರೂ ಭಗವಾನ್ ಅನ್ನೋರು, ಮೌನ ಸ್ವಾಮಿ ಅನ್ನೋರು, ಬಾಲಸ್ವಾಮಿ ಅನ್ನೋರು, ಅವರಿಗೆ ಮಹರ್ಷಿ ಅಂತ ಯಾರೂ ಹೆಸರಿಟ್ಟಿರಲಿಲ್ಲ ಮಾಸ್ಟರ್ಸ್. ಈ ಕಾವ್ಯ ಕಂಠಮುನಿ ಗಣಪತಿ ಯಾವತ್ತು ಬಂದವ್ರ ಹತ್ರ ಇದನ್ನು ಯಾವತ್ತು ಕೇಳಿಸ್ಕೊಂಡ್ರೋ ಆ ಕೇಳಿಸ್ಕೊಂಡು ಆದಮೇಲೆ ಅವರಿಟ್ಟಿದ್ದು ವೆಂಕಟರಾಮಣ್ಣ ಅಲ್ಲ, ಇವರು ರಮಣ ಮಹರ್ಷಿ. ಇವರು ರಮಣ ಮಹರ್ಷಿಗಳಿಂದ ನನಗೆ ಇದು ಸಿಕ್ತು, ರಮಣ ಮಹರ್ಷಿಗಳೇ ನನ್ನ ಗುರು ಅಂತ ಅವರನ್ನು ಬಿಟ್ಟಿದ್ದ ಹೆಸರೇ ಇವತ್ತು ಇಷ್ಟು ಪ್ರಪಂಚದಾದ್ಯಂತ ಆ ಎನರ್ಜಿ ತುಂಬಿಕೊಂಡಿರೋ ಅಂಥ ಹೆಸರು ರಮಣ ಮಹರ್ಷಿ ಮಾಸ್ಟರ್ಸ್. ಆ ಇಬ್ಬರು ಗುರುಗಳು ಒಂದು ಎನರ್ಜಿನೇ ಆ ರಮಣ ಮಹರ್ಷಿ ಆಗಿರೋದು. ಆ ಥರ ಆವತ್ತಿಂದ ಅವರು ತುಂಬ ಅದ್ಭುತವಾಗಿ ಅವರು ಸಾಧನೆ ಮಾಡ್ತಾ ಇರ್ತಾರೆ. ಅವರಿಗೆ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಇವ್ರು ದೀಕ್ಷೆ ಕೊಡ್ತಾರೆ ಮಾಸ್ಟರ್ಸ್. ಒಂದು ದೇವಸ್ಥಾನದಲ್ಲಿ ಅವರು ಧ್ಯಾನ ಮಾಡ್ತಿದ್ರು. ಹಾಸ್ಟೆಲ್ಗೆ ಹೋಗ್ಬಿಟ್ಟು ಇವರು ಹಸ್ತ ದೀಕ್ಷೆ ಅಂತ ಇವರು ಕೊಟ್ಟಿರ್ತಾರೆ. ಅದನ್ನು ಮತ್ತು ಹುಡ್ಕೊಂಬಂದು ಅವರು ಹೇಳಿದಾಗ, ಭಗವಾನ್ ನೀವು ಬಂದಿದ್ರಿ ನಿನ್ನೆ, ಈ ಥರ ನಾನು ಧ್ಯಾನದಲ್ಲಿ ಕೂತಿದ್ದೆ, ನೀವು ಬಂದ್ರಿ, ಈ ಥರ ಹಸ್ತ ಇದು ಮಾಡಿದ್ರಿ ನೀವು ಅಂತ ಹೇಳಿದಾಗ ಇವ್ರಿಗೂ ಅದು ಒಂದು ಫೀಲ್ ಆಗಿರುತ್ತೆ. ಧ್ಯಾನದಲ್ಲಿ ಕೂತಿದ್ದಾಗ ಎಲ್ಲೋ ನನ್ನ ಸೋಲ್ ಎಲ್ಲೋ ಹೋಯ್ತು, ಅವ್ರು ಹೇಳಿದ್ದು ಗುರ್ತುಗಳೆಲ್ಲ ಇವ್ರಿಗೂ ಜ್ಞಾಪಕಕ್ಕೆ ಬರುತ್ತೆ. ಅಲ್ಲಿ ಗಣೇಶನ ದೇವಸ್ಥಾನ ಆಯಿತು, ಆ ಬೀದಿಲಿ ಆ ಸೋಲು ಹೋಯ್ತು, ನಾನು ನೋಡ್ಕೊಂಡು ಬಂದೆ ಅದನ್ನು, ಹೆಸರು ನನಗೂ ಜ್ಞಾಪಕ ಇದೆ. ಅವರು ಹಾಸ್ಟೆಲ್ಲಾಗಿ ಒಂದೇ ಒಂದು ಸತಿ ಆ ಊರು ಬಿಟ್ಟು ಹೋಗಿರೋದು ಅಂದರೆ ಆ ಟೈಮಲ್ಲೇ ಮಾಸ್ಟರ್ಸ್. ಫಿಸಿಕಲ್ಲಾಗಂತ ಅವ್ರು ಆ ಊರು ಬಿಟ್ಟು ಯಾವತ್ತೂ ಹೋಗಿಲ್ಲ. ಆ ಥರ ನಾವು ಸೈಲೆಂಟಾಗಿ ಸಾಧನೆ ಮಾಡ್ತಾ ಇದ್ದಾಗ ಗುರುಗಳು ಯಾವ ರೂಪದಲ್ಲಿ ಬಂದು ಬೇಕಾದರೆ ಅಲ್ಲಿ ಆ ಥರ ದೀಕ್ಷೆ ಅನ್ನೋದನ್ನು ಸಿಂಪಲಾಗಿ ಬರೀ ಸಿಂಪಲಾಗಿ ಕೊಡ್ತಾರೆ ಮಾಸ್ಟರ್ಸ್ ಸ್ವಲ್ಪ ಜನ. ಆದರೆ ಇಲ್ಲಿ ದೀಕ್ಷೆ ಅನ್ನೋ ಇದಕ್ಕೆ ಬಂದರೆ ರಮಣ ಮಹರ್ಷಿಗಳನ್ನೇ ಶೃಂಗೇರಿ ಪೀಠಾಧಿಪತಿಗಳು, ಈ ಶಿವಗಂಗೆ ಪೀಠಾಧಿಪತಿಗಳು ಎಲ್ಲರೂ ಬಂದು ನೋಡ್ಕೊಂಡು ಹೋಗೋರು. ಇವರು ಮಹತ್ಯೆ ತಿಳ್ಕೊಂಡು ಎಲ್ಲರೂ ಬಂದು ಮಾತಾಡ್ಸ್ಕೊಂಡು ಹೋಗೋರು. ಅಂಥವ್ರು ಒಂದು ಸತಿ ಶೃಂಗೇರಿ ಪೀಠಗಳಿಂದ ಬಂದಿರೋರು, ನೀವು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದೀರಾ, ನೀವು ಇಷ್ಟು ಸಾಧನೆ ಮಾಡ್ತಾಯಿದ್ದೀರಾ, ನೀವು ದೀಕ್ಷೆ ತೊಗೊಬೇಕು, ದೀಕ್ಷೆ ತೊಗೊಳ್ದವ್ರನ್ನ ಇರಬಾರ್ದು, ಆ ಥರ ಈ ಥರ ಅಂತ ಅವರಿಗೆ ತುಂಬ ಬಲವಂತ ಮಾಡ್ತಾರೆ ಮಾಸ್ಟರ್ಸ್. ಮಾಡಿದಾಗ ರಮಣ ಮಹರ್ಷಿಗೆ ಅವರೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಏನು ಮಾತಾಡೋದು ಸೈಲೆಂಟಾಗಿ ಇರ್ತಾರೆ. ಅದ್ರ ಒಳಗಡೆ ಮಾತ್ರ ಈಶ್ವರನ ಹತ್ರ ಮಾತಾಡ್ತಾರೆ ಮಾಸ್ಟರ್ಸ್. ಅಪ್ಪ ತಂದೆ ಏನಿದು, ನಾನು ಏನಂತ ಜವಾಬು ಹೇಳಬೇಕು ಇವರಿಗೆ, ನನಗೆ ಯಾವ ದೀಕ್ಷೆ ಬೇಕು, ನಿನಗಿನ್ನ ದೀಕ್ಷೆನಾ, ನಾನು ಏನು ಹೇಳಲಿ ಇವ್ರಿಗೆ ಅಂತ ಅಂದ್ಕೊಂಡು ಇಳಿತಾ ಇರ್ತಾರೆ. ಅವ್ರು ಹೇಳಿಬಿಟ್ಟು ಮೇಲಕ್ಕೆ ಹೋಗ್ತಾರೆ, ಬೆಟ್ಟದ ಮೇಲಕ್ಕೆ ಇವ್ರು ಇಳಿತಾ ಇರ್ತಾರೆ. ಅಂದ್ಕೊಂಡು ಒಂದು 10 ಹೆಜ್ಜೆ ಹಾಕೋ ಅಷ್ಟರಲ್ಲಿ ಒಬ್ಬರು ಒಂದು ವಯಸ್ಸಾದವರ ರೂಪದಲ್ಲಿ ಒಂದು ಮೂಟೆ ತೊಗೊಂಡು ಬರ್ತಾರೆ ಮಾಸ್ಟರ್ಸ್ ಅವ್ರ ಮುಂದೆ. ಬಂದ್ಬಿಟ್ಟು
ಅವ್ರನ್ನ ಕರೆದ್ಬಿಟ್ಟು, ಅಪ್ಪ ಈ ಮೂಟೆ ಸ್ವಲ್ಪ ನೋಡ್ಕೋ, ನಾನು ಇಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಆ ಮೂಟೆನ ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ ಮಾಸ್ಟರ್ಸ್. ಇವ್ರು ಅವಾಗಲೂ ಹ್ಞೂ ಅನ್ನಲ್ಲ ಅವ್ರು ನೋಡ್ಕೊಂಡಾಗ್ಲೂ ಹ್ಞೂ ಅನ್ನಲ್ಲ, ಅವ್ರು ಹೇಳ್ದಾಗಲೂ ಏನು ಮಾತ್ರ ಸುಮ್ಮನೆ ನೋಡ್ತಾ ಇರ್ತಾರೆ. ಸಡನ್ನಾಗಿ ಅವ್ರ ಕಣ್ಣಿಗೆ ಗಾಳಿ ಬೀಸುತ್ತೆ. ಗಾಳಿ ಬೀಸಿದಾಗ ಒಂದು ಬುಕ್ಕು ಪೇಜ್ ತೆಕ್ಕೊಳ್ತಾ ಇರ್ತದೆ. ಏನು ಈ ಬುಕ್ಕು ಏನು ಪೇಜ್ ತೆಕ್ಕೊಳ್ತದೆ ಅಂತ ಸುಮ್ಮನೆ ಕಣ್ಣಾಡಿಸ್ತಾರೆ. ಕಣ್ಣಾಡಿಸಿದಾಗ ಫಸ್ಟ್ ಪೇಜಲ್ಲಿ ಇರುತ್ತೆ ಮಾಸ್ಟರ್ಸಲ್ಲಿ, ಅದು ಅರುಣಾಚಲೇಶ್ವರ ಒಂದು ಇದು ಮಹತ್ಯ ಅನ್ನೋ ಬುಕ್. ಅದು ಅದರಲ್ಲಿ ಫಸ್ಟ್ ಪೇಜಲ್ಲೇ ಕೊಟ್ಟಿರ್ತಾರೆ, ಈ ಅರುಣಾಚಲಂ ಅನ್ನೋ ಈ ತಿರುವಣ್ಣಾಮಲೆಗೆ ಯಾರಾದರೂ ಒಳಗಡೆ ಹೆಜ್ಜೆ ಇಡ್ತಾರೋ, ಈ ತಿರುವಣ್ಣಾಮಲೆ ಸುತ್ತಮುತ್ತ 25 ಕಿಲೋಮೀಟ್ರ್ ದೂರದವರೆಗೂ ಯಾರಿಗೂ ಯಾವ ದೀಕ್ಷೆನೂ ಬೇಕಾಗಿಲ್ಲ, ಅದೆಲ್ಲ ದಾಟಿ ಬಂದಿರೋರೇ ಇದರೊಳಗಡೆ ಬರೋದು ಅನ್ನೋ ಥರ ಅಲ್ಲಿ ಮೆಸೇಜ್ ಇರುತ್ತೆ ಅವ್ರಿಗೆ. ಅದು ನೋಡಿ ಓದಿದ ತಕ್ಷಣ ಅವ್ರ ಬುಕ್ ಮುಟ್ಟಲ್ಲ, ಹಂಗೆ ಮೇಲಿಂದ ನೋಡಿದ ತಕ್ಷಣ ಅವ್ರಿಗೆ ತುಂಬ ಖುಷಿ ಆಗೋಯ್ತೆ ಮಾಸ್ಟರ್ಸ್. ಇವ್ರು ಬಂದರೆ ಏನು ಆನ್ಸರ್ ಹೇಳೋದು ಅಂತ ಯೋಚನೆ ಮಾಡಿದವರಿಗೆ ಈಶ್ವರ 1 ಸೆಕೆಂಡಲ್ಲಿ ಆನ್ಸರ್ ಹೇಳ್ತಾರೆ ಮಾಸ್ಟರ್ಸ್. ಆ ಮಾಸ್ಟರ್ ಆ ಆನ್ಸರ್ ಇಟ್ಕೊಂಡು ಸರಿ ನೋಡ್ಕೊಂಡಿರ್ತಾರೆ ಅಲ್ಲಿ. ಅಷ್ಟೊತ್ತಿಗೆ ಅವ್ರ ಮೇಲಿಂದ ಇಳಿದು ಬರ್ತಾರೆ. ಇಳಿದು ಬಿಟ್ಬಿಟ್ಟು, ಏನಪ್ಪ ಏನು ಡಿಸೈಡ್ ಮಾಡಿದೆ, ಹೋಗೋಣವಾ ನಾಳೆ ಅಂತ ಕೇಳ್ತಾರೆ. ಅವ್ರಿಗೆ ಏನು ಮಾತಾಡಿ ಸುಮ್ಮನೆ ಆ ಬುಕ್ ಎತ್ತು ತೋರಿಸ್ತಾರೆ ಮಾಸ್ಟರ್ಸ್. ಆ ಬುಕ್ ನೋಡ್ಬಿಟ್ಟಿದ್ದೇನೆ ಆ ಪೀಠಾಧಿಪತಿಗಳು ಇನ್ನೇನು ಮಾತು ಬರಲ್ಲ ಅವ್ರಿಗೆ ಬಾಯಲ್ಲಿ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಶೃಂಗೇರಿ ಪೀಠದ ಹತ್ರ ಅವರು ಮುಖ್ಯಾಧಿಕಾರಿಗಳ ಹತ್ರ ಹೇಳ್ತಾರಂತೆ, ಈ ಥರ ಕೇಳಿದ್ವಿ ರಮಣ ಮಹರ್ಷಿಗಳನ್ನ, ಈ ಥರ ಇತ್ತು ಅದರಲ್ಲಿ, ಹಿಂಗೆ ನಡೀತು ಅಂತ ಹೇಳಿದಾಗ ಅವರು ಬೈದೇ ಬಿಡ್ತಾರಂತೆ, ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು, ಅವ್ರನ್ನ ಹೋಗಿ ದೀಕ್ಷೆ ಪಡ್ಕೊ ಅಂತ ಹೇಳೋ ಅಷ್ಟು ದೊಡ್ಡವ್ರು ನೀವಾಗಿದ್ದೀರಾ, ಅವ್ರ ಬಗ್ಗೆ ನಿಮ್ಗೇನು ಗೊತ್ತು ಅಂತ ಹೋಗಿ ಮಾತಾಡಿದ್ರಂತ ಅವ್ರು ಬೈದ್ರಂತೆ ಅಲ್ಲಿ. ಈ ಥರ ಮಹರ್ಷಿಗಳಿಗೆ, ಒಂದು ಗುರುಗಳಿಗೆ, ದೊಡ್ಡ ದೊಡ್ಡ ಗುರುಗಳ ಬಗ್ಗೆ ನಾವು ಏನೇನೋ ನಮಗೆ ತಿಳಿದ ಜ್ಞಾನದಲ್ಲಿ ಮಾತಾಡ್ಬಿಡ್ತೀವಿ ಮಾಸ್ಟರ್ಸ್. ಆದರೆ ಒಂದು ಗುರು ಅಂದರೆ, ಆ ಗುರು ಅಂದರೆ ಏನು, ಗುರು ಅನ್ನೋ ಪದಕ್ಕೆ ಅರ್ಥ ಏನು, ಪರಮಾರ್ಥ ಏನು, ಮೂಲ ಅರ್ಥ ಹುಡುಕಿದಾಗ ಗುರು ಅನ್ನೋ ಪದ ಎಷ್ಟು ದೊಡ್ಡದು, ಗುರುವನ್ನು ಅವರು ಎಷ್ಟು ಭಾರ ತಗೊಂಡಿರ್ತಾರೆ, ಅವ್ರಿಗೋಗಿ ನಾವು ಜವಾಬ್ದಾರಿಗಳು ಹೇಳೋ ಅಂಥ ಮಟ್ಟಕ್ಕೆ ನಾವು ಬೆಳೆದಿರ್ದೀವ. ಇದು ಸ್ವಲ್ಪ ಆಲೋಚನೆ ಮಾಡಿ ನಾವು ಮಾತಾಡಬೇಕು ಮಾಸ್ಟರ್ಸ್. ಯಾವ ಗುರುಗಳ ಬಗ್ಗೆ ಆದರೂ ಮಾತಾಡ್ತಾ ಇರುವಾಗ, ಯಾರ ಬಗ್ಗೆ ಆದರೂ ಯೋಚನೆ ಮಾಡಿದಾಗ, ನಮ್ಮ ಪತ್ರಿ ಸಾರ್ ಬಗ್ಗೆನೂ ಅಷ್ಟೇ, ರಮಣ ಮಹರ್ಷಿಗಳ ಬಗ್ಗೆನೂ ಅಷ್ಟೇ, ಏನೇನೋ ಮಾತಾಡ್ತಾರೆ. ಅಷ್ಟು ದೊಡ್ಡ ಗುರುಗಳು, ಅವ್ರಿಗೆ ಯಾಕೆ ಕ್ಯಾನ್ಸರ್ ಬಂತು, ಅವ್ರಿಗೆ ಯಾಕೆ ಕೈಯೆಲ್ಲ ಆ ಥರ ಆಯಿತು ಅಂತಾರೆ. ಪತ್ರಿ ಸಾರಿಗೆ ಇಷ್ಟೆಲ್ಲ ಶಕ್ತಿ ಇರೋರು ಮತ್ತು ಸ್ವಲ್ಪ ದಿನ ಕಾಪಾಡ್ಕೊಂಡು ಇನ್ನೂ ಸ್ವಲ್ಪ ದಿನ ಇರ್ಬೋದಾಗಿತ್ತಲ್ಲ ಈ ಭೂಮಿ ಮೇಲೆ ಅಂತಾರೆ. ಅವ್ರು ಯಾಕೆ ಇರಬೇಕು, ಯಾಕೆ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತು, ನಮಗೆ ಎಷ್ಟು ಗೊತ್ತು ಅದರಲ್ಲಿ. ಅವ್ರಿಗೊಂದು ಕರ್ಮ ಬಂತು ಅಂದರೆ ಅವ್ರಿಗ ಬರುತ್ತೆ ಕರ್ಮ. ಸಾಕ್ಷಾತ್ ದೈವ ಸ್ವರೂಪವಾಗಿ ಬಂದಿರೋ ಗುರುಗಳಿಗೆ ಅವ್ರಿಗೆ ಯಾವ ಕರ್ಮಗಳಿರುತ್ತೆ ಮಾಸ್ಟರ್ಸ್. ನಮ್ಮಂಥ ಮೋಡ ಜನಗಳಿಗೆ, ನಮ್ಮಂಥ ಮಕ್ಕಳನ್ನ, ನಾವು ಮಾಡಿರೋ ಕರ್ಮಗಳನ್ನ ಅವರ ಒಂದು ಬಾಡಿ ವೆಕೆಟ್ ಮಾಡೋ ಸಮಯದಲ್ಲಿ ಅವ್ರನ್ನ ಯಾರ್ಯಾರು ನಂಬಿದವೋ, ಕೋಟ್ಯಾಂತರ ಜನ ನಂಬಿದೆವು ಮಾಸ್ಟರ್ಸ್ ಗುರುಗಳನ್ನ, ಅಂಥ ಕೋಟ್ಯಾಂತರ ಜನ ಕರ್ಮಗಳನ್ನ ಆ ದೇಹಕ್ಕೆ ಮಾತ್ರ ಶಕ್ತಿ ಇರುತ್ತೆ ತಗೊಳ್ಳೋಕ್ಕೆ. ಆ ದೇಹಕ್ಕೆ ತಗೊಂಡು ಆ ದೇಹದಲ್ಲಿ ನಮ್ಮ ಕರ್ಮಗಳನ್ನ ದಗ್ಧ ಮಾಡ್ತಾರೆ ಮಾಸ್ಟರ್ಸ್ ಅವರು. ಆ ದಗ್ಧ ಮಾಡೋ ಸಮಯದಲ್ಲಿ ನಮಗೆ ಅವ್ರ ಬಾಡಿ ಕುಸಿದೋದಂಗೆ, ಅವ್ರ ಬಾಡಿ ಕ್ಯಾನ್ಸರ್ ಬಂದಂಗೆ, ಅವ್ರ ಬಾಡಿಗೆ ಇನ್ನೇನೋ ಆದಂಗೆ, ಎಲ್ಲರೂ ಏನೇನೋ ಮಾತಾಡಿದ್ರು. ಪತ್ರಿ ಸರ್ ಕಿಡ್ನಿ ಫೇಲರ್ ಆಗಿತ್ತು, ಅದನ್ನು ತೋರಿಸ್ಕೊಬೋದಾಗಿತ್ತು, ಹಿಂಗಾಗ್ಬೋದು ಹಂಗಾಗ್ಬೋದಾಗಿತ್ತು. ಎಲ್ಲರನ್ನ ಕಾಪಾಡೋರಿಗೆ ಅವ್ರನ್ನ ಕಾಪಾಡ್ಕೊಳಕ್ಕೆ ಬರಲ್ವ ಮಾಸ್ಟರ್ಸ್ ಅವ್ರಿಗೆ. ಇದು ತಿಳಿದೇನೆ ಮಾತಾಡ್ತೀವಿ. ಆ ಗುರುಗಳು ಯಾಕೆ ಆ ಸಮಯದಲ್ಲಿ ಹಂಗೆ ಮಾಡ್ತಾರೆ ಅನ್ನೋದು ಫಸ್ಟು ತಿಳ್ಕೊಬೇಕು ನಾವು. ಅದಕ್ಕೆ ಪತ್ರಿ ಸರ್ ಅಷ್ಟು ಬುಕ್ಸು ಪರಿಚಯ ಮಾಡಿಸಿದ್ರು. ಈ ಬುಕ್ ಓದಿ, ಈ ಬುಕ್ ಓದಿ, ಈ ಬುಕ್ ಓದಿ, ಈ ಬುಕ್ ಓದಿ. ಒಂದೊಂದು ಬುಕ್ಕಲ್ಲಿ ಒಂದೊಂದು ಗುರುಗಳು ಚರಿತ್ರೆ ಇದೆ ಮಾಸ್ಟರ್ಸ್. ನಿಜವಾಗಿ ನಡೆದಿರೋ ಚರಿತ್ರೆಗಳಿವೆ, ಯಾರು ಹುಟ್ಟಿಸಿ ಬರೆದಿರೋ ಅಂಥ ಚರಿತ್ರೆಗಳಲ್ಲ ಇವು. ಅದು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ ಗುರುಗಳಂದ್ರೆ ಏನು, ಗುರುಗಳ ಮಹತ್ಯ ಅಂದ್ರೇನು, ಗುರುಗಳು ಯಾಕೆ ಆ ಥರ ಮೈಗೆ ನಮ್ಮ ಕರ್ಮಗಳು ಅವರೇ ಯಾಕೆ ತೊಗೊಳ್ತಾರೆ ಅನ್ನೋದು ಅರ್ಥ ಆಗುತ್ತೆ ಮಾಸ್ಟರ್ಸ್ ನಮಗೆ. ಇಂಥ ಅದ್ಭುತವಾದ ಒಂದು ಕಾವ್ಯಕಂಠ ಮುನಿಗಣಪತಿ ಕೂಡ ಬಂದು ರಮಣ ಮಹರ್ಷಿಗಳನ್ನೇ ಗುರುವಾಗಿ ತಗೊಂಡು ಅಲ್ಲೇ ಸಾಧನೆ ಮಾಡಿಕೊಂಡು ಲಾಸ್ಟಿಗೆ ಅವ್ರಿಗೆ ಆ ಎನರ್ಜಿಯನ್ನು ಆಗ್ದಿರೋ ಸಮಯದಲ್ಲಿ ಅವ್ರನ್ನ ಊರು ಬಿಟ್ಟೆ ಕಳಿಸ್ತಾರೆ. ನೀನು ಈ ಎನರ್ಜಿಲಿ ಇರಬೇಡಪ್ಪ, ನೀನು ಎಲ್ಲರಿಗೂ ಇದನ್ನು ಪ್ರಚಾರ ಮಾಡಿಕೊಂಡು ನೀನು ಹುಟ್ಟಿರೋ ಊರಿಗೆ ನೀನು ಹೊರಡು ಅಂತ ಕಳಿಸ್ತಾರೆ. ಅವ್ರು ಬ್ಯಾಲೆನ್ಸ್ ಮಾಡೋದು ಅಷ್ಟೂ ಸುಲಭ ಅಲ್ಲ ಮಾಸ್ಟರ್ಸ್ ನಮಗೆ.
ಈ ಥರ ಎಷ್ಟೋ ವಿಷಯಗಳು ಮಾಸ್ಟರ್ಸ್ ಇನ್ನು ರಮಣ ಮಹರ್ಷಿಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಸಮಯದಲ್ಲೇ ಆಶ್ರಮ ಎಲ್ಲ ಆಗುತ್ತೆ. ಆಶ್ರಮಿಗೆ ಬರೀ ಮನುಷ್ಯರೇ ಅಲ್ಲ ಮಾಸ್ಟರ್ಸ್, ಇದರಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಬರ್ತವೆ. ಎಷ್ಟೋ ಅಳಿಲುಗಳು ಬರೋವಂತೆ, ಅವ್ರ ಹತ್ರ ಏನೋ ಕಂಪ್ಲೇಂಟ್ಗಳು ಮಾಡೋವಂತೆ, ಅವರು ಕಡಲೆ ಪಪ್ಪು ಕೊಟ್ರೆ ತಿನ್ನೋವಂತೆ, ಅವು ಬೇರೆಯವ್ರು ಕೊಟ್ಟರೆ ತಿನ್ನಲ್ವಂತೆ, ಅವರು ಇರೋದ್ರ ಮೇಲೇ ಗೂಡುಗಳು ಕಟ್ಕೊಳ್ಳೋದು, ಮಕ್ಕಳನ್ನ ತೋರಿಸೋವಂತೆ. ಅದನ್ನೆಲ್ಲ ಇವರೆಲ್ಲ ಓಡಿಸ್ತಾ ಇದ್ದರೆ ಅದಕ್ಕೂ ಅವ್ರಿಗೆ ಬೇಜಾರಾಗೋದಂತೆ. ಆಮೇಲೆ ನವಿಲುಗಳು, ಎಷ್ಟೋ ನವಿಲುಗಳಿದ್ದರೆ ಒಂದು ಬರೋಡದಿಂದ ಒಬ್ಬರು ಒಂದು ಬಿಳಿ ನವಿಲು ತಂದು ಅಲ್ಲಿಡ್ತಾರೆ ಮಾಸ್ಟರ್ಸ್. ಅವ್ರು ಅವಾಗಲೂ ಹೇಳ್ತಾರೆ, ಇಲ್ಲಿರೋ ಸಾಲದ ಅಲ್ಲಿಂದ ಇಲ್ಲಿಗೆ ಬರಬೇಕಾ ಈ ನವಿಲಂದರೆ, ನಮಗೆ ಗೊತ್ತಿಲ್ಲ ಭಗವಾನ್, ಇದು ನಿಮ್ಮ ಹತ್ರ ಬರಬೇಕಂತ ಅದಕ್ಕೆ ನಾವು ತಂದಿದ್ವಿ ಅನ್ನೋರು. ಅದು ಬಿಟ್ಟೋದ್ರೆ ಆ ನವಿಲು ಇವ್ರನ್ನ ಬಿಟ್ಟು ಆ ಕಡೆ ಗಿಡಗ ಅಲ್ಲಾಡ್ತಾ ಇರಲಿಲ್ಲ ಮಾಸ್ಟರ್ಸ್. ಅವ್ರು ಸುತ್ತನೇ ಸುತ್ತಾ ಇರೋದು, ಅವ್ರು ಕೊಟ್ಟರೆ ತಿಂಡಿ ತಿನ್ನೋದು, ಅವ್ರ ಪಕ್ಕದಲ್ಲೇ ಬಂದು ಮಲಗೋದು. ಆವಾಗ ಭಗವಾನ್ ಹೇಳೋರಂತೆ, ಅದನ್ನು ನೋಡ್ಕೊಂಡು ನಗ್ತಾ ಹೇಳೋರಂತೆ, ಎಲ್ಲಿ ಬರೋಡ, ಎಲ್ಲಿ ತಿರುವಣ್ಣಾಮಲೈ, ಎಲ್ಲಿಂದ ಎಲ್ಲಿಗೆ ಸಂಬಂಧ, ಈ ನವಿಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾರು ಹೇಳಿದಾಗ ಎಲ್ಲ ನವಿಲುಗಳು ಚೆನ್ನಾಗಿರ್ತದೆ, ಇದು ಒಂಥರ ಅದು ಬಿಳಿಯಾಗಿದೆ, ಅದೊಂಥರ ಏನು ಹೇಳ್ತೀವಿ ಪೂರ್ತಿ ಏನು ಕಲ್ಮಶ ಇಲ್ದರ ಅಂತ ಕಲರ್ ಅದು. ಆದರೆ ಆ ನವಿಲುಗಳು ಕೂಡ ಕಲರು ಹುಟ್ಟಿದಾಗಲೇನು ಬರಲ್ಲ, ಹುಟ್ಟಿದಾಗ ಅವು ಕೂಡ ಒಂದೇ ಕಲರಲ್ಲಿರ್ತವೆ. ಬರ್ತಾ 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 ನಮ್ಮ ಮನಸ್ಸು ಥರನೇ ಅವು ಕೂಡ ಕಲರ್ಗಳು ಹುಟ್ಟುತ್ತೆ. ಅದರಲ್ಲೂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಾರೆ ಮಾಸ್ಟರ್ಸ್ ಭಗವಾನ್. ನಮ್ಮ ಮನಸ್ಸು ಇವಾಗ ಬೆಳೀತಾ 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 ಎಷ್ಟು ಆಲೋಚನೆಗಳು ಎಷ್ಟು ಸೃಷ್ಟಿ ಮಾಡ್ತಾ ಇರ್ತದೋ ಆ ಥರ ಅದನ್ನು ದೇಹನ ಕೂಡ ಅದ್ರ ಸೃಷ್ಟಿ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಒಂದು ಹುಲಿಗಳ ಜೊತೆ ಮಾತಾಡೋದು, ಅವರು ವಿರೂಪಾಕ್ಷ ಗುಹೆಯಲ್ಲಿದ್ದಾಗ 2 ಹುಲಿಗಳು ಬಂದು ನೀರಿಗೆ ಅಂತ ಬಂದು ಗರ್ಜನೆ ಮಾಡಿದಾಗ ಅಲ್ಲಿ ಗುಹೆಯಲ್ಲಿರೋರೆಲ್ಲ ಭಯ ಪಟ್ಕೊಂಡು ಕೋಲು ದೊಣ್ಣೆ ಎಲ್ಲ ತೊಗೊಂಡು ಅವು ಬಂದರೆ ಓಡಿಸೋಣ ಅಂತ ನೋಡ್ತಾ ಇರ್ತಾರೆ. ಎಲ್ಲರಿಗೂ ಹೇಳಿ ಸೈಲೆಂಟಾಗಿರ್ರಿ, ನಿಮ್ಮ ತಂಟೆಗೆ ಅವು ಬಂದುವಾ, ನೀವು ಯಾಕೆ ಗಾಬರಿ ಪಟ್ಕೊಳ್ತಾರೆ, ಸುಮ್ಮನೆ ಇರಿ ಅಂತಾರೆ. ಅವು ಬಂದು ಬರುವಾಗ ಒಂದು ಸತಿ ಗರ್ಜನೆ ಮಾಡಿ ಬಂದು ನೀರು ಕುಡಿದ್ಬಿಟ್ಟು, ಪಕ್ಕದಲ್ಲೇ ನದಿ ಇದೆ, ಆ ನೀರು ಕುಡಿದ್ಬಿಟ್ಟು ಹೋಗುವಾಗ ಒಂದು ಸತಿ ಗರ್ಜನೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅವರು. ಆವಾಗ ಭಗವಾನ್ ಇವರೆಲ್ಲ ಕೋಲು ಅದು ಹಿಡ್ಕೊಂಡದ್ದು ನೋಡಿದಾಗ ಹೇಳ್ತಾರೆ, ಯಾಕೆ ದೊಣ್ಣೆಯಲ್ಲಿ ಇಟ್ಕೊಂಡು ನಿಂತಿದ್ದೀರಾ, ಅವರು ಯಾರು ಅಂದ್ಕೊಂಡಿದ್ದೀರಾ, ದೊಡ್ಡ ಯೋಗೇಶ್ವರರು, ಅವರೆಲ್ಲ ಈ ರೂಪಗಳು ತಾಳಿ ಬರಲ್ಲ, ಅವರು ಈ ರೂಪದಲ್ಲಿ ಬಂದು ನಾವು ಬಂದಿದ್ವಿ ನೀರು ಕುಡಿಯೋಕೆ ಬಂದಿದ್ವಿ, ನೀರು ಕುಡಿದ್ಬಿಟ್ಟು ಹೋಗ್ತಾ ಇದ್ವಿ ಅಂತ ಬಂದಾಗ ಹೇಳಿದ್ರು, ಹೋಗುವಾಗ ಹೇಳಿದ್ರು ಅಷ್ಟೇ, ಅವ್ರು ನಿಮ್ಮನ್ನೇನು ಮಾಡಲ್ಲ ಅಂತ ಹೇಳಿದ್ರಂತೆ. ಇಂಥ ದೊಡ್ಡ ಶಕ್ತಿ ಯಾರಿಗಿರುತ್ತೆ ಮಾಸ್ಟರ್ಸ್? ನಮಗೆ ಹುಳಿ ಕಾಣುತ್ತೆ, ಆ ಪರಮಾತ್ಮನಿಗೆ ಪರಮಾತ್ಮನೇ ಕಾಣಿಸ್ತಾ ಇರ್ತಾರೆ. ಅಂಥ ಅದ್ಭುತವಾದ ಒಂದು ಸಾಧನೆ ಮಾಡಿದ್ದಾರೆ ಮಾಸ್ಟರ್ಸ್ ಅವರೆಲ್ಲ. ಅಂಥ ಕಾವ್ಯ ಕಂಠರು ಹೋದ್ಮೇಲೆ ಆ ಪಕ್ಷಿ ಮುನಿಗಳು, ಅದರಲ್ಲಿ ಒಂದು ಹಸುಗಳು ಬರುತ್ತೆ ಮಾಸ್ಟರ್ಸ್ ಆ ಆಶ್ರಮಕ್ಕೆ. ಹಸುಗಳು ಅಂತಂದರೆ ಯಾರೋ ಒಬ್ರು ಇದೇ ಥರನೇ ಬೇರೆ ಊರಿಂದ ಕರ್ಕೊಂಬರ್ತಾರೆ. ಹಸುಗಳನ್ನ ಕರ್ಕೊಂಬಂದ್ಬಿಟ್ಟು ಒಂದು ಕರು ಹಸುನ ಕರ್ಕೊಂಬಂದ್ಬಿಟ್ಟು, ಭಗವಾನ್ ಈ ಹಸು ನೀವೇ ಇಟ್ಕೊಬೇಕು ಅಂತಾರೆ. ಭಗವಾನ್ ಜೋರಾಗಿ ನಕ್ಬಿಟ್ಟು, ನಾನು ಏನು ಇಟ್ಕೊಳ್ಳೋ, ನಾನು ಏನು ಇಟ್ಕೊಂಡು, ನನಗೆ ಯಾವ ಸಂಸಾರ ಬೇಡ ಅಂತ ನಾನು ಸನ್ಯಾಸಿಯಾಗಿ ಏನೋ ಮಾಡ್ಕೊಳ್ತಾ ಇದ್ದೀನಿ, ಇವಾಗ ಹಸುನ ಬೇರೆ ತಂದಿಟ್ಟರೆ ನಾನೇನು ಮಾಡಲಿ, ಅದನ್ನು ಸಾಕೋಕೆ ನನ್ನ ಕೈಲಾಗುತ್ತಾ, ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲ ಭಗವಾನ್, ನಿಮಗೋಸ್ಕರ ತಂದಿದ್ದೀನಿ, ಇದನ್ನು ನಿಮ್ಮ ಹೆಸರೇ ಇಟ್ಬಿಟ್ಟಿದ್ದೀನಿ, ನಾನು ಅಷ್ಟು ದೂರದಿಂದ ಬೋಟಲ್ಲಿ ವ್ಯಾನಲ್ಲಿ ಎಲ್ಲ ಎತ್ಕೊಂಡು ಕರ್ಕೊಂಡು ಬಂದಿದ್ದೀನಿ, ನಾನು ಮತ್ತೆ ಕರ್ಕೊಂಡು ಹೋಗಲ್ಲ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಆ ಬಿಟ್ಬಿಟ್ಟಾಗಲೂ ರಮಣ ಮಹರ್ಷಿ ಬೇಡ ಅಂತಂದ್ರೆ ಅಲ್ಲಿ ಇನ್ನೊಬ್ಬರು ಇರ್ತಾರೆ, ಅವರು ರಾಮಸ್ವಾಮಿನೂ ಅವ್ರ ಹೆಸರು ಕರೆಕ್ಟಾಗಿ ಮರ್ತಿದ್ದೀನಿ ಮಾಸ್ಟರ್ಸ್. ಅವ್ರು ಹೇಳ್ತಾರೆ, ಭಗವಾನ್ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ ಬಿಡಿ, ನೀವು ಯಾಕೆ ಅಷ್ಟೊಂದು ಇದು ಮಾಡ್ಕೊಳ್ತಾರೆ, ಅವರು ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ನಾನು ನೋಡ್ಕೊಳ್ತೀನಿ ಬಿಡು ಅಂತ ರೋಷವಾಗಿ ಹೇಳ್ತಾರೆ. ಹೋಗ್ಲಿ ಬಿಡಪ್ಪ, ಇವ್ನು ನೋಡ್ಕೊಳ್ತಾನಂತೆ, ನನಗಂತೂ ಯಾವ ಬಂಧನನೂ ಬೇಡ ಅಂತ ಹೇಳ್ತಾರೆ. ಆ ಥರ ಅವರು ಇಟ್ಕೊಂಡು ಅದನ್ನು ನೋಡ್ಕೊಳ್ತಾ ಇರ್ತಾರೆ ಮಾಸ್ಟರ್ಸ್. ಅವ್ರು ಕುಳ್ತಂದು ಹಾಕೋದು, ಅದನ್ನು ನೋಡ್ಕೊಳ್ಳೋದು, ಅದನ್ನು ಮೇಯ್ಸೋಗಿ ಬಿಡೋದು ಎಲ್ಲ ನೋಡ್ಕೊಳ್ತಾ ಇರ್ತಾರೆ. ಅದರಲ್ಲಿ ಆ ಕರುವಾಗಿ ಬಂದಿರೋದು ತುಂಬ ತುಂಟೆ ಇರುತ್ತೆ. ಅದು ಎಲ್ಲಂದ್ರೂ ಗಿಡಗಳು ತುಳಿಯೋದು ಮಾಡೋದು ಇದೆಲ್ಲ ಮಾಡ್ತಿರುತ್ತೆ. ಆಶ್ರಮದಲ್ಲಿ ಗಿಡಗಳು ನೆಟ್ಟಿರೋರೆಲ್ಲ ದಿನಾ ಕಂಪ್ಲೇಂಟು, ಅದನ್ನು ಬಂದು ಓಡಿಸೋದು ಬೈಯೋದು, ನಿನಗೇನು ಈ ಕೆಲಸ ಇಲ್ವ, ಎಲ್ಲ ತುಳಿದ್ರೆ ಹೆಂಗೆ ಅಂತ ಅವ್ರು ಬೈಯೋದು. ಅದಕ್ಕೆ ಭಗವಾನ ಇವ್ರನ್ನ ಬೈತಾರೆ, ಹಸುವನ್ನ ಸಾಕೋವನು ಇವನು ಕರೆಕ್ಟಾಗಿ ನೋಡ್ಕೊಬೇಕು, ಗಿಡಗಳು ಹಾಕಿರೋರು ನೀವು ನೋಡ್ಕೊಬೇಕು, ಅದೇನು ಮಾಡುತ್ತೆ ಪಾಪ, ಅದು ಮಗುವಲ್ವಾ, ಅದಕ್ಕೇನು ಗೊತ್ತಾಗುತ್ತೆ, ಅದು ಆಟ ಆಡ್ಕೊಳ್ಳುತ್ತೆ ಬಿಡಿ ಅಂತ.
ಈ ಥರ ದಿನ ಕಂಪ್ಲೇಂಟ್ಗಳು ಅದು ಇದು ಬರ್ತಾ 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 ಏನು ಮಾಡ್ತಾರೆ ಅಂದರೆ, ಈ ಹಸು ನೋಡ್ಕೊಳ್ತೀನಿ ಅಂದವ್ರಿಗೆ ಕೃಷ್ಣಸ್ವಾಮಿನೇ ಏನೋ ಅವ್ರ ಹೆಸರು ಮಾಸ್ಟರ್ಸ್, ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಈ ಕರು ನೋಡಿದ್ರೆ ಯಾವಾಗಲೂ ಕಂಪ್ಲೇಂಟ್ಗಳು ತರುತ್ತೆ, ದಿನ ಈ ಥರ ನಾನು ಬಯಸ್ಕೊತೀನಿ ಎಲ್ಲರ ಹತ್ರ ಅಂತ ಹೇಳ್ಬಿಟ್ಟು ಆ ಊರಲ್ಲಿ ಒಬ್ಬರಿದ್ರೆ ಅವ್ರ ಹತ್ರ ಮಾತು ಕಟ್ಕೊಳ್ತಾರೆ. ಹೋಗಿ ಅವ್ರ ಹತ್ರ ಕೇಳ್ಕೊಳ್ತಾರೆ, ಈ ಹಸುನ ಕರುವನ್ನು ಕೂಡ ಕಳಿಸ್ತೀನಿ, ಕರ್ಕೊಂಡು ಹೋಗ್ರಿ ನೀವು ಅಂತ. ಅವರು ನಮಗೆ ಇವಾಗ ಇಷ್ಟೊಂದು ಹಸುಗಳಿದೆ ಬೇಡ ಅಂದರೆ ಏನೋ ಒಂದು ಅವ್ರ ಹತ್ರ ಮಾತುಕತೆ ಮಾಡಿ ಒಪ್ಪಂದ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಕರ್ಕೊಂಬಂದು ಭಗವಾನ್ ಹತ್ರ ಹೇಳ್ತಾರೆ, ಭಗವಾನ್ ಇವ್ರ ಹತ್ರ ಇವ್ರು ಕರ್ಕೊಂಡು ಹೋಗ್ತಾರಂತೆ ಹಸುನ ಕರುನ, ಅವ್ರ ಹತ್ರ ಕೊಟ್ಟು ಕಳಿಸ್ತೀನಿ ಅಂತ. ಆದರೆ ಅವರು ಹೇಳ್ತಾರೆ, ಫಸ್ಟ್ ಅವ್ರು ಏನು ಮಾತು ಕಟ್ಕೊಳ್ತಾರೆ ಗೊತ್ತಾ ಮಾಸ್ಟರ್ಸ್, ಇದೇನಾದರೂ ಒಂದು 4 ಸತಿ ಹೆಣ್ಣು ಕರು ಹಾಕಿದ್ರೆ ನಾನು ಇಟ್ಕೊತೀನಿ, ಗಂಡು ಕರು ಹಾಕಿದ್ರೆ ಮತ್ತೆ ತೊಗೊಂಬಂದು ನಿನಗೆ ಕೊಟ್ಬಿಡ್ತೀನಿ, ನಾನು ಇಟ್ಕೊಳ್ಳಲ್ಲ ಇದನ್ನು ಅಂತ ಹೇಳ್ತಾರೆ. ಅದೇ ಥರ ಏನು ಮಾಡ್ತಾರೆ ಮಾಸ್ಟರ್ಸ್, ಅದನ್ನು ಆ ಕರುನ ಹಸುನ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಸ್ವಲ್ಪ ದಿನಗಳಿಗೆ ಅದು ಕಪ್ಪುದು ಹಸು ಇರುತ್ತೆ ದೊಡ್ಡದು, ಅದು ತೀರ್ಕೊಂಬಿಡುತ್ತೆ. ಆ ಕರುವಾಗಿರ್ತದಲ್ಲ ಅದು ದೊಡ್ಡದಾಗುತ್ತೆ. ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಅದು ಇಲ್ಲಿಂದ ಹೋದರೆ ಕೂಡ ಮಾಸ್ಟರ್ಸ್, ಪ್ರಾಣಿಗಳಂದರೆ ನಾವು ಎಷ್ಟು ಏನೋ ಕರ್ಕೊಂಬಂದ್ವಿ ಸಾಕಿದ್ವಿ ಕೊಟ್ಬಿಟ್ಟಿದ್ವಿ ಅಂದ್ಕೊಳ್ತೀವಿ, ಆದರೆ ಅವು ಎಷ್ಟು ಹಚ್ಕೊಳ್ತವೆ ಅಂದರೆ, ಅದು ಕರುವಿದ್ದಾಗಲೂ ಕೂಡ ರಮಣ ಮಹರ್ಷಿ ಸುತ್ತೂನೇ ತಿರುಗೋದಂತೆ, ಇಲ್ಲಿದ್ದಾಗಲೂ ಕೂಡ ತೋಟ ಎಲ್ಲ ತುಳಿಯೋದು, ಅಂದರೆ ಇವ್ರು ಬಂದ ತಕ್ಷಣ ಇವ್ರು ಸುತ್ತು ತಿರುಗೋದು, ಅವ್ರ ಪಕ್ಕದಲ್ಲೇ ಬಂದು ಮಲ್ಕೊಳ್ಳೋದು. ಆಮೇಲೆ ಕಾಡು ಬಾಳೆಹಣ್ಣು ಅದು ಬಂದು ತೊಗೊಂಬಂದರೆ ಅದನ್ನು ಕೊಟ್ಟರೆ ಮಾತ್ರ ತಿನ್ನೋದಂಥದ್ದು, ಬೇರೆ ಆಹಾರ ಏನೂ ತಿಂತಾ ಇರಲಿಲ್ವಂತೆ ಅದು. ಆ ಥರ ಬೆಳೆದು ನೋಡಿ ಲಾಸ್ಟ್ಗೆ ಮಾರಿದಾಗ ಅವರು ಕರ್ಕೊಂಡೋದಾಗ ಚೆನ್ನಾಗಿ ದಾರಿ ನೋಡ್ಕೊಂಬಿಟ್ಟು ಅವ್ರ ಹತ್ರ ಕೂಡ ಅಲ್ಲಿ ತಪ್ಪಿಸ್ಕೊಂಡು ದಿನ ಆಶ್ರಮಕ್ಕೆ ಬೆಳಗ್ಗೆ ಬಂದ್ಬಿಡೋದಂತೆ. ಸಾಯಂಕಾಲದವರೆಗೂ ಇಲ್ಲೇ ರಮಣ ಮಹರ್ಷಿ ಎಲ್ಲಿರ್ತಾರೆ ಅಲ್ಲೇ ಇರೋದು, ಸುತ್ತೋದು, ಮಾಡೋದು, ಅವ್ರ ಆಹಾರ ಕೊಟ್ಟರೆ ತೊಗೊಳೋದು, ಮತ್ತೆ ಸಾಯಂಕಾಲ ಅವ್ರ ಮನೆಗೆ ಹೋಗೋದಂತೆ. ಅದು ಹೋಗೋದಾ ಬೇಡವಾ ಅಂತ ಇಷ್ಟ ಇಲ್ದ್ರಂಗೆ ಹೋಗೋದಂತೆ. ಆ ಥರ ಅಭ್ಯಾಸ ಆಗಿರುತ್ತೆ ಅದು. ಅದರ ಹೆಸರು ಲಾಸ್ಟ್ಗೆ ಲಕ್ಷ್ಮಿ ಅಂತ ಹೆಸರಿಡ್ತಾರೆ ಇವರು ಭಗವಾನ್. ಆ ಲಕ್ಷ್ಮಿ ಅಂತ ಹೆಸರಿಟ್ಟ ಮೇಲೆ ಅದು ಯಾವಾಗಲೂ ಪ್ರತಿದಿನ ಮಾಸ್ಟರ್ಸ್ ಒಂದು ದಿನಾನ ಮಿಸ್ ಮಾಡ್ತಿರ್ಲಿಲ್ವಂತೆ. ಪ್ರತಿದಿನ ಬರೋದು ಹೋಗೋದು ಈ ಥರ ಮಾಡಿ ಅದು ದೊಡ್ಡದಾಗಿ ಅದು ಕರುಗಳು ಹಾಕೋಕ್ಕೆ ಶುರು ಮಾಡುತ್ತೆ. ಅದು ಕರುಗಳು ಹಾಕಿದ್ರೆ 4 ಸತಿ 5 ಸತಿ ಬರೀ ಗಂಡು ಕರುಗಳೇ ಹಾಕುತ್ತೆ ಮಾಸ್ಟರ್ಸ್. ಅದು ಪ್ರತಿ ಸಾರಿನೂ ಅದು ಆ ಪ್ರೆಗ್ನೆಂಟ್ ಆದಾಗ ಬಂದು ಭಗವಾನ್ ಹತ್ರ ಹೇಳಿ ಅದ್ರ ಭಾಷೆಯಲ್ಲಿ ಭಗವಾನಿಗೆ ಹೇಳಿ ಭಗವಾನ್ ಆಶೀರ್ವಾದ ತಗೊಂಡು ಹೋಗೋದಂತೆ. ಅದೇ ಥರ ಅವರು 4 ಗಂಡು ಕರುಗಳಾಗಿದ್ದ ತಕ್ಷಣ ಅದನ್ನು ಮತ್ತೆ ಇವ್ರ ಹತ್ರ ಒಪ್ಪಂದ ಮಾಡ್ಕೊಂಡಿದ್ರಲ್ಲ ಮಾಸ್ಟರ್ಸ್, ಮತ್ತೆ ಕರ್ಕೊಂಬಂದು ಇವ್ರಿಗೆ ಬಂದು ಹೇಳ್ತಾರಂತೆ, ಇಲ್ಲ ಬಂದು ನೀವು ತೊಗೊಂಡೋಗಿ ಇದು ಬರೀ ಗಂಡು ಕರುಗಳು ಆಗ್ತಾಯಿದೆ, ನಮಗೆ ಬೇಡಪ್ಪ, ನಾನು ನೋಡ್ಕೊಳಕ್ಕಾಗಲ್ಲ ಇದನ್ನೆಲ್ಲ, ನೀವೇನಾರು ಮಾಡ್ಕೊತ ಕರ್ಕೊಂಬಂದು ಆಶ್ರಮದಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಮಾಸ್ಟರ್ಸ್. ಅದನ್ನು ಬಿಟ್ಟು ಹೋಗ್ಬಿಟ್ಟಾಗ ಅದಕ್ಕೆ ಅದ್ರ ಸಂತೋಷ ಹೇಳೋಕ್ಕಾಗದಂತೆ ಮಾಸ್ಟರ್ಸ್, ಅಷ್ಟು ಸಂತೋಷ ಅಂತೆ ಬಿಟ್ಟೋದಾಗ. ಬಂದು ಭಗವಾನ್ ಹತ್ರ ನಮಸ್ಕಾರ ಮಾಡಿ ಅಲ್ಲಿ ನೋಡಿಕೊಂಡು ಖುಷಿಯಿಂದ ಇರ್ತದಂತೆ. ಅದು ಒಂದು ಪ್ರಾಣಿಗೂ ಕೂಡ ನಾವು ಎಷ್ಟು ಪ್ರಾಣ ಕೊಟ್ಟರೆ ಹೆಂಗಿರ್ತದೆ, ಅದು ಪ್ರೀತಿ ಹೆಂಗಿರ್ತದೆ ಅನ್ನೋದನ್ನು ರಮಣಾಶ್ರಮದಲ್ಲಿ ನಾವು ನೋಡ್ಬೋದು ಮಾಸ್ಟರ್ಸ್. ಈ ಥರ ಯಸ್ಸೂನ ಕೂಡ ಪರಿನಿರ್ವಾಣ ಮಾಡಿಸ್ತಾರೆ. ಅದನ್ನು ಇನ್ನೊಂದು ಎಪಿಸೋಡಲ್ಲಿ ನಾವು ಕವರ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಈ ಎಪಿಸೋಡನ್ನ ಇಲ್ಲಿಗೆ ನಿಲ್ಲಿಸೋಣ. ಇದನ್ನು ಇಂಥ ಅದ್ಭುತವಾದ ಅವಕಾಶ ಕೊಟ್ಟಿರುವಂತಹ PMC ಕನ್ನಡ ವಾಹಿನಿ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು, ಕೃತಜ್ಞತೆ ತಿಳಿಸುತ್ತಾ, ಎಷ್ಟು ಅದ್ಭುತವಾದ ಅವಕಾಶಕ್ಕೆ ನಮ್ಮನ್ನೆಲ್ಲರೂ ಸೆಲೆಕ್ಟ್ ಮಾಡಿಕೊಂಡ್ರೆ ರಮಣ ಭಗವಾನ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತಾ ಈ ಎಪಿಸೋಡ್ನ ಇಲ್ಲಿಗೆ ನಿಲ್ಲಿಸೋಣ ಮಾಸ್ಟರ್ಸ್. ಈ ರಮಣ ಮಹರ್ಷಿ ಜೀವಿತ ಚರಿತ್ರೆ ಪ್ರತಿ ಮಂಗಳವಾರನೂ 5 ಗಂಟೆಗೆ ಆರಂಭ ಆಗುತ್ತೆ ಮಾಸ್ಟರ್ಸ್. ತಪ್ಪದೇ ವೀಕ್ಷಿಸಿ. ಎಲ್ಲರೂ PMC ಕನ್ನಡನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಇದು ಉಪಯೋಗ ಆಗುತ್ತೆ. ಈ ವಿಡಿಯೋಗಳು ನೋಡಿದಾಗ ಆಧ್ಯಾತ್ಮಿಕತೆ ಅಂದರೆ ಏನು, ಗುರುಗಳಂದರೆ ಏನು ಅಂತ ತಿಳ್ಕೊಂಡು ಎಲ್ಲರೂ ಈ ದಾರಿಯಲ್ಲಿ ಪ್ರಯಾಣ ಮಾಡಲಿ, ಎಲ್ಲರೂ ನಮ್ಮ ಜೊತೆಗೆ ಪ್ರಯಾಣ ಮಾಡಲಿ ಅಂತ ಬಯಸ್ತಾ ಇವತ್ತಿನ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ.
ಎಲ್ಲರಿಗೂ ಧನ್ಯವಾದಗಳು.